ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ ಇದೇ ವರ್ಷ ಇಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಾಗಿ ನಡೆಯುವಂತಹ ಒಂದು ಎಕ್ಸಾಮ್ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೋಸ್ಕರ ನಾನು ಇಲ್ಲಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ತಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತು ಕನ್ನಡ ಭಾಷಾ ಪರೀಕ್ಷೆಯ ಪ್ರಶ್ನೆಗಳು ಯಾವ ರೀತಿ ಬರ್ತಾವೋ, ನಾವು ಯಾವ ರೀತಿಯಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದನ್ನು ತಮಗೆ ಇವತ್ತಿನಿಂದ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ ಇಲ್ಲಿ ಓಕೆ, ಮೊದಲನೇದಾಗಿ ನೋಡೋಣ. ಮೊದಲು ಕೊಟ್ಟಿರುವ ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೋಬೇಕು. ಆದ ನಂತರ ಕ್ವಶನ್ಸ್ಗಳು ಯಾವ ರೀತಿ ಬಂದಾವ ಅದಕ್ಕೆ ಆನ್ಸರ್ ಹೆಂಗೆ ಹುಡುಕ್ಬೇಕು ಅಂತ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಗಂಗೆಯು ಹಿಂದೂಗಳ ಪವಿತ್ರ ನದಿ. ಹಿಂದೂಗಳು ಗಂಗೆಯನ್ನು ಗಂಗಾ ಮಾತಾ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ಹಿಂದೂವು ಗಂಗೆಯ ದಡದಲ್ಲಿ ತನ್ನ ಪ್ರಾಣವನ್ನು ಬಿಡಲು ಬಯಸುತ್ತಾರೆ, ಕಾರಣ ಸ್ವರ್ಗಕ್ಕೆ ಹೋಗಬಹುದೆಂಬ ನಂಬಿಕೆ. ಅಲಹಾಬಾದ್ನಲ್ಲಿ ಗಂಗಾ ನದಿಯೊಂದಿಗೆ ಯಮುನಾ ನದಿಯು ಜೊತೆ ಸೇರಿಕೊಳ್ಳುತ್ತದೆ ಹಾಗೂ ಈ ಸಂಗಮವನ್ನು ತ್ರಿವೇಣಿ ಸಂಗಮವೆಂದು ಕರೆಯುತ್ತಾರೆ. ಬಿಹಾರ ಹಾಗೂ ಬಾಂಗ್ಲಾ ರಾಜ್ಯಗಳಲ್ಲಿ ಹರಿದು ಮುಂದೆ ಇದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತದೆ. ಗಂಗೆಯು ದೇಶಕ್ಕೆ ಬಹಳ ಉಪಯುಕ್ತವಾಗಿದೆ. ತನ್ನ ಹರಿವಿನೊಂದಿಗೆ ಬೆಟ್ಟಗಳಿಂದ ಸಾಕಷ್ಟು ಮಣ್ಣನ್ನು ತಂದು ಹರಡುತ್ತದೆ. ಆಗ ಆ ಪ್ರದೇಶವು ಫಲವತ್ತಾದ ಭೂಮಿಯಾಗುತ್ತದೆ. ಈ ಭೂಮಿಯಲ್ಲಿ ವರ್ಷಕ್ಕೆ 2 ಬೆಳೆಗಳನ್ನು ರೈತರು ಬೆಳೆಯುತ್ತಾರೆ. ಇದಲ್ಲದೆ ಗಂಗೆಯು ಇನ್ನು ಹಲವು ರೀತಿಯಲ್ಲಿ ಬಹಳ ಉಪಯುಕ್ತವಾಗಿದೆ. ಅದರ ದಡದಲ್ಲಿ ಹಲವಾರು ಸಾಧು ಸಂತರು ವಾಸಿಸುತ್ತಾರೆ ಮತ್ತು ಅವರುಗಳಿಂದ ನಾವು ಸಾಕಷ್ಟು ಬೋಧನೆ ಹಾಗೂ ಜ್ಞಾನವನ್ನು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ಇದು ಒಂದು ಕನ್ನಡ ಪ್ಯಾರಾಗ್ರಾಫ್. ಈಗ ನೋಡ್ರಿ, ಈ ಕೆಳಗಿನ ಪ್ರಶ್ನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಹಿಂದೂಗಳ ಪವಿತ್ರ ನದಿ ಯಾವುದು ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳು: ಗಂಗಾ, ಯಮುನಾ, ಸಿಂಧು, ಮೇಲಿನ ಎಲ್ಲವೂ. ಇಲ್ಲಿ ಪ್ಯಾರಾಗ್ರಾಫ್ ನೋಡೋಣ. ಈಗ ಗಂಗೆಯು ಹಿಂದೂಗಳ ಪವಿತ್ರ ನದಿ ಅಂತ ಹೇಳಿದ್ದಾರೆ ನೋಡ್ರಿ. ಇಲ್ಲಿ ಮೊದಲನೇ ಆನ್ಸರ್ ಎ ಆಗುತ್ತದೆ. ಇದು ಈ ರೀತಿಯಾಗಿ ತಾವು ಇಲ್ಲಿ ಮೊದಲು ಒಂದು ಸಾರಿ ಓದ್ಕೊಂಡಿದ್ರಿಂದ ಸ್ವಲ್ಪ ತಮಗೆ ನೆನಪಿನಲ್ಲಿ ಉಳಿಯುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹಿಂದೂಗಳು ಗಂಗೆಯನ್ನು ಏನೆಂದು ಕರೆಯುತ್ತಾರೆ? ಗಂಗಾ ಪಿತಾ, ಗಂಗಾ ಮಾತಾ, ದೇವಿ ಗಂಗಾ, ಸೋದರಿ ಗಂಗಾ ಅಂತಿದೆ. ಇಲ್ಲಿ ಓದ್ಬೇಕು ಮತ್ತೆ ಹೊಳ್ಳಿ. ಇದು ನೋಡಿದ್ರಲ್ಲ, ಇದನ್ನು ಬಿಡಬೇಕು. ಈಗ ಮುಂದಿನ ನೋಡಬೇಕು. ಹಿಂದೂಗಳು ಗಂಗೆಯನ್ನು ಗಂಗಾ ಮಾತಾ ಎಂದು ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಬಿ ಆಪ್ಷನ್ ಗಂಗಾ ಮಾತಾ ಆಗುತ್ತದೆ. ಸ್ವರ್ಗ ಇದರ ವಿರುದ್ಧ ಪದ ಯಾವುದು? ನೋಡ್ರಿ, ಇವು ಕೆಲವೊಂದಿಷ್ಟು ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವೆ ಅಂದರೆ ಇಲ್ಲಿ ವ್ಯಾಕರಣದ ಕೂಡ ಇಲ್ಲಿ ಕೇಳ್ತಾರೆ. ಹಾಗಾಗಿ ಇಲ್ಲಿ ಸ್ವರ್ಗ ಇದರ ವಿರುದ್ಧ ಪದ ಇಲ್ಲಿ ಭೂಮಿ, ನಂದನವನ, ನರಕ, ಗಂಗಾ ಅಂತಿದೆ. ಸ್ವರ್ಗ ಇದು ನರಕ ಆಗುತ್ತದೆ. ಇನ್ನು ಸಂಗಮದ ಹೆಸರೇನು ಅಂತ ಹೇಳಿದ್ದಾರೆ. ಹಿಂದೂಗಳು, ಗಂಗಾ, ಅಲಹಾಬಾದ್, ತ್ರಿವೇಣಿ ಅಂತಿದೆ. ಈಗ ನಾವು ಮತ್ತೇನು ಮಾಡಬೇಕು, ಇಲ್ಲಿಂದ ಓದಬೇಕು. ಈಗ ಇಲ್ಲಿ ಬಿಟ್ಟಿದ್ದೀವಲ್ಲ, ಇಲ್ಲಿ ಪ್ರತಿಯೊಬ್ಬ ಹಿಂದೂ ಗಂಗೆಯ ದಡದಲ್ಲಿ ತನ್ನ ಪ್ರಾಣವನ್ನು ಬಿಡಲು ಬಯಸುತ್ತಾರೆ, ಕಾರಣ ಸ್ವರ್ಗಕ್ಕೆ ಹೋಗಬಹುದೆಂಬ ನಂಬಿಕೆ. ಅಲಹಾಬಾದ್ನಲ್ಲಿ ಗಂಗಾ ನದಿಯೊಂದಿಗೆ ಯಮುನಾ ನದಿಯು ಸೇರಿಕೊಳ್ಳುತ್ತದೆ. ಈ ಸಂಗಮವನ್ನು ತ್ರಿವೇಣಿ ಸಂಗಮ ಅಂತಾರೆ. ನೋಡ್ಬೋದು, ಇಲ್ಲಿ ಯಾವುದಾಯ್ತು ಆನ್ಸರ್ ಇವಾಗ? ತ್ರಿವೇಣಿ ಆಯಿತು. ಡಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಗಂಗಾ ನದಿ ತಟದಲ್ಲಿ ಪ್ರತಿಯೊಬ್ಬ ಹಿಂದೂ ಏನನ್ನು ಮಾಡಲು ಬಯಸುತ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಫಸ್ಟಿಗೆ ಬರೋಣ. ಈಗ ನೋಡ್ಬೋದು, ಹಿಂದೂವು ಗಂಗೆಯ ದಡದಲ್ಲಿ ತನ್ನ ಪ್ರಾಣವನ್ನು ಬಿಡಲು ಬಯಸುತ್ತಾರೆ ಅಂತ ಹೇಳಿದ್ದಾರೆ ನೋಡ್ರಿ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ಪ್ರಾರ್ಥನೆ ಮಾಡಲು, ತ್ಯಾಗ ಮಾಡಲು, ಧ್ಯಾನ ಮಾಡಲು, ಪ್ರಾಣ ಬಿಡಲು ಅಂತಿದೆ ನೋಡ್ರಿ. ಇಲ್ಲಿ ಯಾವುದಾಯ್ತು ಆನ್ಸರ್ ಇವಾಗ? ಪ್ರಾಣ ಬಿಡಲು ಆಯಿತು. ಈ ರೀತಿ ತಾವು ಇಲ್ಲಿ ಕನ್ನಡ ಪ್ಯಾರಾಗ್ರಾಫನ್ನು ಸರಿಯಾಗಿ ಮೊದಲು ಕೊಟ್ಟಿರುವಂಥದ್ದನ್ನು ಓದ್ಕೋಬೇಕು. ತದನಂತರ ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹುಡುಕ್ತಾ ಹೋಗಬೇಕು. ಆಗ ನಿಮ್ಗೆ ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ಅಥವಾ ಯಾವುದೂ ನೆಗೆಟಿವ್ ಆಗದೇ ಇರೋ ಹಾಗೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ.